ತುಂಬ ಪ್ರಾಡಕ್ಟ್ಸ್ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ನಾನು ಯೂಸ್ ಮಾಡಿ ನನಗೆ ತುಂಬ ಬೆಸ್ಟ್ ರಿಸಲ್ಟ್ ಕೊಟ್ಟಿರೋ ಪ್ರಾಡಕ್ಟ್ಸ್ ಇದೆಲ್ಲ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿತಾ ಫ್ರಮ್ ಮೈಸೂರು. ಸೊ ಎಸ್ ಗೈಸ್, ಯೂಟ್ಯೂಬಲ್ಲಿ ತುಂಬ ಲಾಂಗ್ ಬ್ರೇಕ್ ಆಗಿತ್ತು ನಾನು ಲಾಂಗ್ ವಿಡಿಯೋ ಹಾಕಿ. ಸೊ ಯೂಶ್ವಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಶಾರ್ಟ್ಸ್ ಆಗ್ತಾ ಇದೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗ್ತಾ ಇದೆ. ಸೊ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನೋಡಿ, ಅರ್ಪಿತಾ ಫ್ರಮ್ ಮೈಸೂರು ಅಂತ ಇನ್ಸ್ಟಾಗ್ರಾಮಲ್ಲಿ. ಮೈಸೂರಲ್ಲಿ ಆಲ್ಮೋಸ್ಟ್ ಒಳ್ಳೆ ಫುಡ್ ಸಿಗೋ ಸ್ಪಾಟ್ಸ್ ಎಲ್ಲ ಹೋಗಿ ರಿವ್ಯೂ ಕೊಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಮೇಕಪ್ ಆಗಿರ್ಬೋದು, ನಿಮಗೆ ರೆಂಟಲ್ ಔಟ್ಫಿಟ್ಸ್ ಆಗಿರ್ಬೋದು, ಆ್ಯಂಡ್ ಡ್ರೆಸ್ಸಸ್ ಬಗ್ಗೆ ಎಲ್ಲ ಥರದ ಮಾಹಿತಿಗಳನ್ನು ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಮೈಸೂರಲ್ಲಿ ಆಲ್ಮೋಸ್ಟ್ ಒಳ್ಳೆ ಕಂಟೆಂಟ್ಸ್ ಇನ್ನೂ ಹಾಕ್ತಾ ಇರ್ತೀನಿ. ಅದೇ ಥರ ಯೂಟ್ಯೂಬಲ್ಲೂ ಕೂಡ ಇನ್ನು ಲಾಂಗ್ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಲಾಂಗ್ ವೀಡಿಯೋಸಲ್ಲಿ ನಿಮಗೆ ಏನೇನು ನೋಡ್ಬೋದು ಅಂದರೆ, ನನ್ನ ಗೆಟ್ ರೆಡಿ ವಿತ್ ಮೀ ನೋಡ್ಬೋದು, ನನ್ನ ಸ್ಕಿನ್ ಕೇರ್ ಮೇಕಪ್ ರೊಟೀನ್ಸ್ ನೋಡ್ಬೋದು, ಆ್ಯಂಡ್ ಆಲ್ಸೋ ನನ್ನ ಲೈಫ್ ಸ್ಟೈಲ್ ನೋಡ್ಬೋದು. ಆ್ಯಂಡ್ ನಮ್ಮ ಮನೇಲಿ ತುಂಬ ಹೋಮ್ ಗಾರ್ಡನಿಂಗ್ ಮಾಡಿದ್ದಾರೆ ನಮ್ಮಮ್ಮ. ಅದ್ರ ವಿಡಿಯೋಸ್ ಕೂಡ ಹಳೆಯದಲ್ಲಿ ಹಾಕಿದ್ದೀನಿ. ಇನ್ನೂ ಕೂಡ ಹೊಸದಾಗಿ ಮಾಡಿದರೆ ಅದನ್ನು ಕೂಡ ಹಾಕ್ತಾ ಇರ್ತೀನಿ. ಆಲ್ಮೋಸ್ಟ್ ನನ್ನ ಲೈಫಲ್ಲಿ ನಡೆಯೋ ಎಲ್ಲ ವಿಚಾರಗಳನ್ನು ನಾನು ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಇದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಯೂಟ್ಯೂಬ್ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದ ವಿಡಿಯೋ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನನ್ನ ಸ್ಕಿನ್ ಕೇರ್ ಆ್ಯಂಡ್ ಮೇಕಪ್ ಬ್ಯಾಗಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ತುಂಬ ವರ್ಷದಿಂದ ನಾನು ಯೂಸ್ ಮಾಡಿ ನನಗೆ ತುಂಬ ನನ್ನ ಸ್ಕಿನ್ ಆಗಿರ್ಬೋದು ಆ್ಯಂಡ್ ನನ್ನ ಮೇಕಪ್ಪಲ್ಲಿ ಚೇಂಜಸ್ ಆಗಿರ್ಬೋದು ತುಂಬ ಎಫೆಕ್ಟಿವ್ ಆಗಿರೋ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ನಿಮಗೆ ಇವತ್ತು ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಆ್ಯಂಡ್ ಆಲ್ಸೋ ಪ್ರೈಸಸ್ ಕೂಡ ಹೇಳ್ತೀನಿ. ಆ್ಯಂಡ್ ನನಗೆ ಪ್ರೈಸಸ್ ಕೆಲವೊಂದು ಗೊತ್ತಿಲ್ಲ ಅಂದರೆ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಬೋದು. ಸೊ ಎಸ್ ಗೈಸ್, ನಾನೀಗ ಬೇಗ ತೋರಿಸ್ತಾ ಹೋಗ್ತೀನಿ. ತುಂಬ ಪ್ರಾಡಕ್ಟ್ಸ್ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ನಾನು ಯೂಸ್ ಮಾಡಿ ನನಗೆ ತುಂಬ ಬೆಸ್ಟ್ ರಿಸಲ್ಟ್ ಕೊಟ್ಟಿರೋ ಪ್ರಾಡಕ್ಟ್ಸ್ ಇದೆಲ್ಲ. ಸೊ ಫಸ್ಟ್ ಪ್ಲಮ್ ವಿಟಮಿನ್ ಸಿ ಸಿರಮ್. ಇದು ನನಗೆ ತುಂಬಾ ಹೆಲ್ಪ್ ಆಗಿದೆ. ನನ್ನ ಸ್ಕಿನ್ ಟೆಕ್ಸ್ಚರ್ ಆಗಿರ್ಬೋದು, ನನ್ನ ಸ್ಕಿನ್ ಗ್ಲೋ ಬರೋದಕ್ಕೆ ಒಂದು ಮೇನ್ ರೀಸನ್ ಇದೆ. ಸೊ ಇದರ ಪ್ರೈಸಿಂಗ್ ಆ್ಯಂಡ್ ಡೀಟೇಲ್ಸ್ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ. ಸೊ ಸೊ ನೆಕ್ಸ್ಟ್ ಕಾರ್ಮಸಿ ಕೂಲಿಂಗ್ ಆಫ್ಟರ್ ಶೇವ್ ರೋಲರ್ ಇದು. ಸೊ ಇದು ನಮಗೆ ಫೇಶಿಯಲ್ ಹೇರ್ ಎಲ್ಲ ತೆಗಿತೀವಲ್ಲ, ಅವಾಗ ನಮ್ಮ ಹೇರ್ ಸ್ವಲ್ಪ ಇಚ್ಚಿಂಗ್ ಅನಿಸಿದ್ರೆ ಇಲ್ಲ ಏನೋ ಒಂಥರ ಫುಲ್ ಡ್ರೈ ಅನಿಸುತ್ತಲ್ವ, ಸೊ ಆವಾಗ ಇದನ್ನು ಯೂಸ್ ಮಾಡಿದ್ರೆ ತುಂಬ ಕೂಲಾಗಿರುತ್ತೆ ಆ್ಯಂಡ್ ಮಾಯ್ಶ್ಚರ್ಡ್ ಆಗಿರುತ್ತೆ. ಸೊ ನನ್ನ ಸ್ಕಿನ್ ಟೋನ್ ಆ್ಯಕ್ಚುಲಿ ಕಾಂಬಿನೇಷನ್ ಸ್ಕಿನ್ ಅಂತಲೂ ಹೇಳ್ಬೋದು, ಕೆಲವೊಂದು ಸತಿ ಆಯಿಲಿ ಸ್ಕಿನ್ ಕೂಡ. ಸೊ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು ಆಯಿಲ್ ಸ್ಕಿನ್ಗೆ ಯಾವ್ದು ಸ್ಯೂಟ್ ಆಗುತ್ತೆ ಅದನ್ನು ಯೂಸ್ ಮಾಡ್ತೀನಿ, ಬಿಕಾಸ್ ನನಗೆ ಪಿಂಪಲ್ಸ್ ಕೂಡ ಇದೆ. ಸೊ ಇದೂ ಕೂಡ ನನಗೆ ತುಂಬ ಯೂಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಇದು ಈ ಥರ ರೋಲರ್ ಆಗಿರುತ್ತೆ. ನಾವು ಜಸ್ಟ್ ಫೇಶಿಯಲ್ ಹೇರ್ ರಿಮೂವ್ ಮಾಡಾದ್ಮೇಲೆ ಜಸ್ಟ್ ಜಸ್ಟ್ ಫೇಸ್ಗೆ ಈ ಥರ ರೋಲ್ ಮಾಡಿದ್ರೆ ಸಾಕು, ತುಂಬಾ ಕೂಲ್ ಆ್ಯಂಡ್ ಮಾಯ್ಶ್ಚರ್ ಆಗಿರುತ್ತೆ. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್, ಇದು ಆ್ಯಕ್ಚುಲಿ ವೈರಲ್ ಆಗಿತ್ತು ಅಂತ ತಗೊಂಡಿರೋದು. ಟಿಟ್ ಫೌಂಡೇಶನ್, ತುಂಬ ಇನ್ಫ್ಲುಯೆನ್ಸರ್ಸ್ ವಿಡಿಯೋಸ್ ನೋಡಿರ್ತೀರ. ಸೊ ಇದು ನಾನು ಯೂಸ್ ಮಾಡ್ತಿರೋ ಶೇಡ್ 30N ರಿಚ್ ಹನಿ. ಸೊ ಇದು ನನಗೆ ಯಾಕೋ ಇದು ವರ್ತ್ ಅನಿಸ್ಲಿಲ್ಲ, ಬಿಕಾಸ್ ತುಂಬಾ ಮಿನಿಮಲ್ ಪ್ರಾಡಕ್ಟ್, ಬಟ್ ಟೆಕ್ಸ್ಚರ್ ಮಾತ್ರ ತುಂಬ ಚೆನ್ನಾಗಿದೆ, ಕವರೇಜ್ ಕೂಡ ತುಂಬ ಚೆನ್ನಾಗಿದೆ. ಬಟ್ ತುಂಬ ಮಿನಿಮಲ್ ಆಗಿರೋದಕ್ಕೆ ಪ್ರೈಸ್ಗೆ ವರ್ತ್ ಅನಿಸ್ಲಿಲ್ಲ, ಬಿಕಾಸ್ ಆಲ್ಮೋಸ್ಟ್ 1200 ರೂಪೀಸ್ ಇದೆ ಇದಕ್ಕೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಬ್ರ್ಯಾಂಡ್ ಲಿಪ್ಸ್ಟಿಕ್ ಕಲರ್ ಬಾರ್. ಇದನ್ನು ಈ ಬ್ರ್ಯಾಂಡ್ ನಾನು ಆ್ಯಕ್ಚುಲಿ 3 to 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವರ ಶೇಡ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾ ಇರೋದು ಲೈಕ್ ಒಂದು ವೈನ್ ರೆಡ್ ಕಲರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಈಗ ಅಪ್ಲೈ ಮಾಡಿರೋದು ಕೂಡ ಅದೇ. ನನಗೆ ಈ ಥರ ವೈನ್ ರೆಡ್ ಕಲರ್ಸ್ ಅಂದರೆ ತುಂಬ ಇಷ್ಟ ಲಿಪ್ಸ್ಟಿಕ್ಕಲ್ಲಿ. ಆ್ಯಂಡ್ ಇದು ಮ್ಯಾಟ್ ಫಿನಿಶಿಂಗ್ ಏನಲ್ಲ, ಬಟ್ ಚೆನ್ನಾಗಿದೆ ನಮಗೆ ಫಂಕ್ಷನ್ಸ್ಗೆಲ್ಲ ಹಾಕೋದಕ್ಕೆ. ಆ್ಯಂಡ್ ನಾರ್ಮಲ್ ಕೂಡ ನನ್ನ ಥರ ಇಷ್ಟ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸನ್ಸ್ಕ್ರೀನ್. ನಾನು ಯೂಸ್ ಮಾಡ್ತಿರೋದು ಸನ್ಸ್ಕ್ರೀನ್ ಇದು UV ಡಾಕ್ಸ್ ಅವರ 50 PA+++. ಸೊ ಇದು ನೀವು ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡುವಾಗ ಮೇಕ್ ಶ್ಯೂರ್ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರು ರೆಕಮೆಂಡ್ ಮಾಡೋದು ಯೂಸ್ ಮಾಡೋದು ಒಳ್ಳೆಯದು, ಬಿಕಾಸ್ ಕೆಲವೊಬ್ಬರು ಸ್ಕಿನ್ ಬೇರೆ ಬೇರೆ ಟೆಕ್ಸ್ಚರಲ್ಲಿ ಇರುತ್ತೆ. ಸೊ ನನ್ನ ಸ್ಕಿನ್ಗೆ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದು ಇದು. ಆ್ಯಂಡ್ ನೆಕ್ಸ್ಟ್
ಒನ್ ಮೆಬಿಲಿನ್ ಕನ್ಸೀಲರ್, ಇದು ತುಂಬ ವೀಡಿಯೋಸಲ್ಲಿ ನೀವು ನೋಡಿರ್ತೀರಾ. ಸೊ ಇದು ಕೂಡ ಅಷ್ಟೇ ತುಂಬಾ ಕವರೇಜ್ ಇದೆ ಫೇಶಲ್ಲಿ. ನನಗೆ ಈಗ ಪಿಂಪಲ್ ಮಾರ್ಕ್ಸ್ ಎಲ್ಲ ಇದ್ದಾಗ ದಿಸ್ ಪ್ರಾಡಕ್ಟ್ಸ್ ಹೆಲ್ಪ್ಸ್ ಮೀ ಲಾಟ್. ತುಂಬಾ ಹೆಲ್ಪ್ ಆಗುತ್ತೆ, ಈಸಿಯಾಗಿ ಕವರೇಜ್ ಕೊಡುತ್ತೆ. ಸೊ ಫೌಂಡೇಶನ್ ಬೇಕಂತಲೇ ಇಲ್ಲ, ಈ ಒಂದು ಕನ್ಸಿಲರ್ ನಿಮಗೆ ಇದ್ದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದು ಶೇಡ್ ಆ್ಯಂಡ್ ಪ್ರೈಸ್ನ ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್. ಸೊ ದಿಸ್ ಇಸ್ ಕಲರ್ ಫಿಕ್ಸ್. ಸೊ ನನಗೆ ಸ್ವಲ್ಪ ಗ್ರೇ ಹೇರ್ಸ್ ಇದೆ, ಕಲರಿಂಗ್ ಮಾಡಿಸ್ತೀನಿ. ಬಟ್ ಆಲ್ಸೋ ಸಮ್ ಟೈಮ್ಸ್ ನನಗೆ ಅರ್ಜೆಂಟಲ್ಲಿ ಇದ್ದಾಗ ಏನಾದರೂ ಇಮಿಡಿಯೇಟ್ ಫಂಕ್ಷನ್ಸ್ ಏನಾದರೂ ಇದ್ದರೆ, ಜಸ್ಟ್ ಏನಾದರೂ 1 or 2 ಗ್ರೇ ಹೇರ್ಸ್ ಇದ್ದಾಗ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಇದು ಜಸ್ಟ್ ಮಸ್ಕಾರ ಥರ ನಮಗೆ ಜಸ್ಟ್ ಫಿಕ್ಸ್ ಮಾಡಿದ್ರೆ ಸಾಕು. ಇಮಿಡಿಯೇಟ್ ಅರ್ಜೆಂಟಾಗೆಲ್ಲ ರೆಡಿ ಆಗುವಾಗ ತುಂಬ ಹೆಲ್ಪ್ ಆಗುತ್ತೆ ಈ ಪ್ರಾಡಕ್ಟ್. ಸೊ ದಿಸ್ ಇಸ್ ಕಲರ್ ಫಿಕ್ಸ್ ಫ್ರಮ್ ರಿನೆ. ಸೊ ಇದನ್ನ ಪ್ರೈಸ್ ಆ್ಯಂಡ್ ಡೀಟೇಲ್ಸ್ನ ನಾನು ಕೊಟ್ಟಿರ್ತೀನಿ. ಸೊ ನನಗೆ ತುಂಬ 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 ಇಷ್ಟ ಇರೋ ಪ್ರಾಡಕ್ಟ್ ಇದು ಬೇಗ. ಇಟ್ಸ್ ಆಲ್ಮೋಸ್ಟ್ ಓವರ್, ಏನಿಲ್ಲ ನೆಕ್ಸ್ಟ್ ಆರ್ಡರ್ ಮಾಡಬೇಕು. ದೇಗ ಅವರ ಬೀಟ್ರೂಟ್ ಲಿಪ್ ಬಾಮ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಗೈಸ್. ದಿಸ್ ಈಸ್ ಅ ಮಸ್ಟ್ ಬೈ ಪ್ರಾಡಕ್ಟ್. ಆ್ಯಂಡ್ ಫೌಂಡೇಶನ್ ಬ್ರಷ್. ಓಕೆ, ಇದು ನಾನು ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ತಿಂಗಳಿಂದ ಯೋಚನೆ ಮಾಡ್ತಿದ್ದೆ ನನಗೂ ಕೂಡ ಒಂದು ಮ್ಯಾಕ್ ಫೌಂಡೇಶನ್ ತಗೊಳ್ಬೇಕು ಅಂತ. ಸೊ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಮಿನಿ ವರ್ಷನ್ ತಗೊಂಡಿದ್ದೀನಿ ನಾನು. ಇದು ಆ್ಯಕ್ಚುಲಿ ನನ್ನ ಸ್ಕಿನ್ ಟೋನ್ಗೆ ಸೂಟ್ ಆಗೋ ಒಂದು ಶೇಡ್ ಆ್ಯಂಡ್ ಪ್ರೈಸಿಂಗ್ನ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ. ಇದು ಪ್ರೈಸ್ ಆಲ್ಮೋಸ್ಟ್ ಲೈಕ್ 2250 ರುಪೀಸ್. ಬಟ್ ಮ್ಯಾಕ್ ಪ್ರಾಡಕ್ಟ್ಸ್ ಎಲ್ಲ ಗೊತ್ತಿದೆಯಲ್ಲ ನಿಮಗೆ, ತುಂಬಾ ಕವರೇಜ್ ಆ್ಯಂಡ್ ಆಲ್ಸೋ ನಮಗೆ ಕೇಕಿ ಫೀಲ್ ಬರಲ್ಲ, ತುಂಬಾ ಲೈಟ್. ಬಟ್ ಆಲ್ಸೋ ನಮ್ಮ ಫೇಸ್ ಒಂಥರ ಚಂದ್ರ ಬ್ರೈಟ್ನೆಸ್ ಇದೆಯಲ್ಲ, ದಟ್ ಈಸ್ ಸೂಪರ್ ಗುಡ್. ಸೊ ಇದರಲ್ಲಿ ನನ್ನ ಮಸ್ಕಾರ, ಕಾಜಲ್ ಎಲ್ಲನೂ ಇಟ್ಕೊಂಡಿರ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಲ್ಯಾಕ್ಮಿ ಪ್ರಾಡಕ್ಟ್ಸೇ. ಮೋಸ್ಟ್ ಫೇವ್ರೆಟ್ ಪ್ರಾಡಕ್ಟ್ ಇದು ಸೆಟಾಫಿಲ್. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಕೂಡ ನನಗೆ ತುಂಬಾ ಇಷ್ಟ. ಇದು ಟೋನರ್. ನಾವು ಏನೇ ಮೇಕಪ್ ಸ್ಟಾರ್ಟ್ ಮಾಡುವಾಗಲೂ ವಿ ಸ್ಟಾರ್ಟ್ ಬೈ ಯೂಸಿಂಗ್ ಟೋನರ್. ಸೊ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ತುಂಬಾ ಸ್ಕಿನ್ ಟೆಕ್ಸ್ಚರ್ ಆಗಿರ್ಬೋದು ಎಲ್ಲ ತುಂಬಾ ಚೇಂಜಸ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಒನ್ ಮೋರ್ ಮ್ಯಾಕ್ ಪ್ರಾಡಕ್ಟ್. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಗೈಸ್. ಇದನ್ನು ನಾನು ಎಷ್ಟು ಯೂಸ್ ಮಾಡಿದ್ದೀನಿ ಅಂತೆಲ್ಲ ಅಷ್ಟು ಯೂಸ್ ಮಾಡಿದ್ದೀನಿ ಆ್ಯಂಡ್ ನನಗೆ ತುಂಬ ಇಷ್ಟ. ಸ್ಟ್ರೋಬ್ ಕ್ರೀಮ್. ಸೊ ನಾನು ತಗೊಂಡಿದ್ದು ಪಿಂಕ್ ಹೈಲೈಟ್ಸಲ್ಲಿರೋದು. ಆ್ಯಂಡ್ ಇದು ಕೂಡ ನನಗೆ ತುಂಬ ಇಷ್ಟ. ನಾನು ಮಿನಿ ಯೂಸ್ ಮಾಡೋದು ಯಾವಾಗಲೂ. ಮಿನಿಗೇ ಆಲ್ಮೋಸ್ಟ್ 1000 ಸಮಥಿಂಗ್ ಇದೆ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ಸೈಡಲ್ಲಿ ಕೊಟ್ಟಿರ್ತೀನಿ. ಬಟ್ ದಿಸ್ ಈಸ್ ಆಲ್ಸೋ ಮೋಸ್ಟ್ ಫೇವ್ರೆಟ್, ಮಸ್ಟ್ ಬೈ. ಬಟ್ ನಾಟ್ ದ ಲೀಸ್ಟ್, ಇದ್ರ ಬಗ್ಗೆ ನಾನು ಹೇಳಲೇಬೇಕು. ದಿಸ್ ಪ್ರಾಡಕ್ಟ್ ನನಗೆ ತುಂಬಾ ನನ್ನ ಸ್ಕಿನ್ನಲ್ಲಿ ಚೇಂಜಸ್ ಬಂದಿದೆ ಅಂತಲೇ ಹೇಳ್ಬೋದು. ಮುಂಚೆ ನನಗೆ ತುಂಬ ಪಿಂಪಲ್ಸ್ ಇತ್ತು, ಇವಾಗಲೂ ಇದೆ, ಬಟ್ ತುಂಬ ಪಿಂಪಲ್ಸ್ ಇತ್ತು. ತುಂಬ ಡಾಕ್ಟರ್ಸ್ ಎಲ್ಲ ಕನ್ಸಲ್ಟ್ ಮಾಡಿ ಏನೇನೋ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ, ಆದರೂ ಹೋಗ್ತಾ ಇಲ್ದಿರೋ ಪಿಂಪಲ್ಸ್ ಈ ಒಂದು ಪ್ರಾಡಕ್ಟಲ್ಲಿ ನನಗೆ ತುಂಬ ಚೇಂಜಸ್ ಬಂದಿದೆ. ಸೊ ಆಯ್ಲಿ ಸ್ಕಿನ್ ಆಗಿರ್ಬೋದು, ನಿಮಗೆ ಪಿಂಪಲ್ಸ್ ಇರೋ ಸ್ಕಿನ್ ಆಗಿರೋರಿಗೆ ಇದು ಹೈಲಿ ರೆಕಮೆಂಡ್. ಯೂಸ್ ಮಾಡಿ ನೋಡಿ. ಸೆಟಾಫಿಲ್ ಅವರ ಮಾಯ್ಶ್ಚರೈಸಿಂಗ್ ಕ್ರೀಮ್ ನಾನು ತೊಗೊಂಡಿರೋದು, ನಾಟ್ ಲೋಷನ್, ಕ್ರೀಮ್ ಯೂಸ್ ಮಾಡಿ ನೋಡಿ. ನನಗೆ ತುಂಬ ಫ್ರೆಶ್ ಆಗಿರುತ್ತೆ ಯಾವಾಗಲೂ ಫೇಸ್. ಆ್ಯಂಡ್ ಇದನ್ನು ಯೂಸ್ ಮಾಡಾದ್ಮೇಲೆ ನನ್ನ ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೇಂಜ್ ಆಗಿದೆ. ಸೊ ದಿಸ್ ಇಸ್ ನನ್ನ ಸ್ಕಿನ್ ಕೇರ್ ಮೇಕಪ್ಪಲ್ಲಿ ಎಲ್ಲದಕ್ಕಿಂತ ತುಂಬ ಇಷ್ಟ ಇರೋ ಪ್ರಾಡಕ್ಟ್ ಇದು. ಆ್ಯಂಡ್ ಇದನ್ನು ಕೂಡ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿನೇ, ಬಟ್ ವರ್ತ್ ಅಂತಲೇ ಹೇಳ್ಬೋದು. ಈ ಥರ ದೊಡ್ಡದೊಂದು ಬಾಕ್ಸ್ ತೊಗೊಂಡ್ರೆ ನಮಗೆ ತುಂಬ ತಿಂಗಳು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅಷ್ಟೇ ಲಾಸ್ಟ್ ಒನ್. ಸೊ ಇದರಲ್ಲಿ ನನ್ನ ಐ ಶ್ಯಾಡೋ ಪ್ಯಾಲೆಟ್ ಇದೆ. ಇದು ಮಾರ್ಸ್ ಯೂಸ್ ಮಾಡೋದು. ನಾನು ಇದನ್ನು ತುಂಬ ಬ್ರ್ಯಾಂಡೆಡ್ ಏನು ಯೂಸ್ ಮಾಡಲ್ಲ, ಬಿಕಾಸ್ ಯಾವಾಗಲೂ ಯೂಸ್ ಮಾಡಲ್ಲ ನಾನು. ಬಟ್ ಇದು ಕೂಡ ವರ್ತ್ ಅಂತಲೇ ಹೇಳ್ಬೋದು. ಮಾರ್ಸ್ ಬ್ರ್ಯಾಂಡಲ್ಲಿ ತಗೊಂಡಿರೋದು ಚಿಕ್ಕದೊಂದು ಐ ಶ್ಯಾಡೋ ಪ್ಯಾಲೆಟ್. ಬಟ್ ಆಲ್ಮೋಸ್ಟ್ ನನಗೆ ಬೇಕಾಗಿರೋ ಎಲ್ಲ ಕಲರ್ಸ್ ಕೂಡ ಇದರಲ್ಲಿದೆ. ವರ್ತ್ ಅಂತಲೇ ಹೇಳ್ಬೋದು. ಮುಂಚೆ ಲ್ಯಾಕ್ಮಿ ಯೂಸ್ ಮಾಡ್ತಾಯಿದ್ದೆ,
ಬಟ್ ತುಂಬ ದೊಡ್ಡದು ತಗೊಂಡ್ರೆ ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಎಕ್ಸ್ಪೈರ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಐ ಶ್ಯಾಡೋ ಪ್ಯಾಲೆಟ್ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಕಮ್ಮಿ ಮಾಡಿದ್ದೀನಿ. ಆ್ಯಂಡ್ ದೀಸ್ ಆರ್ ಆಲ್ ದ ಮೇಕಪ್ ಬ್ರಷಸ್. ಸೊ ಎಲ್ಲ ಥರದ ಬ್ರಷಸ್ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ನನ್ನ ಮೇಕಪ್ ಆ್ಯಂಡ್ ಸ್ಕಿನ್ ಕೇರಲ್ಲಿ ನಾನು ಯೂಸ್ ಮಾಡೋದು ಆ್ಯಂಡ್ ನನಗೆ ತುಂಬ ಹೆಲ್ಪ್ಫುಲ್ ಆದಂಥ ಪ್ರಾಡಕ್ಟ್ಸ್. ನಿಮಗೆ ಇದ್ರ ಲಿಂಕ್ಸ್ ಏನಾದರೂ ಬೇಕು ಅಂದರೆ, ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನನ್ನ ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲೇ ನಿಮಗೆ ತೋರಿಸ್ತೀನಿ. ಸೊ ಇದೇ ರೀತಿ ವೀಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಈಚ್ ಆ್ಯಂಡ್ ಎವ್ರಿ ಲೈಕ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಥರ ವೀಡಿಯೋಸ್ ಇಷ್ಟಪಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಏನೇ ಅಭಿಪ್ರಾಯ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.